ಎಲ್ಲ ಹಾಕ್ಸಿ ಮಾಡಿ ಎಲ್ಲ ಮಾಡಿದ್ದಾರೆ. ಅಲ್ಲ, ಆಗಿದ್ದೆಲ್ಲ ದೈವ ಇಚ್ಛೆ. ನಾನು ಅದಕ್ಕೆ ಆಗ್ಲೇ ಹೇಳ್ತಾ ಇದ್ದೆ, ನಿಮಗೆ ಪಾಪ ನಿಮಗೆ ಜವಾಬ್ದಾರಿ ಅನ್ನೋ ತಪ್ಪಲಿಲ್ಲ. ಈಗ ನೀವು ಹೊಟ್ಟೆ ಬಟ್ಟೆ ಕಟ್ಕೊಂಡು ರೇಣುಕಾ ಸ್ವಾಮಿಯನ್ನ ಇಷ್ಟು ಬೆಳೆಸಿದ್ರಿ. ಈಗ ಅವ್ರ ಮಗನ್ನ, ನಿಮ್ ಮೊಮ್ಮಗನ್ನು ಬೆಳೆಸುವಷ್ಟೇ ಸವಾಲ್ ನಿಮ್ಗೆ ಈ ರೇಣುಕಾ ಸ್ವಾಮಿಗಿಂತ ಹೆಚ್ಚಿನ ಜವಾಬ್ದಾರಿ ಇದೆ. ಅದು ಅದೇ ಇದಕ್ಕೆ ನಮ್ಗೆ ಕಾಡ್ತಿರೋದು, ಇನ್ನೇನಿಲ್ಲ. ಆಗದಾಗಿ ಹೊತ್ತು ಸತ್ತು ಹೋದ ಅದೆಲ್ಲ ಬೇರೆ. ಆದ್ರೆ ಈ ಇರ್ನ ನಿಭಾಯಿಸೋದೇನೈತಲ್ಲ, ಅದು ನಮಗೆ ಪ್ರತಿ ಗಳಿಗೆಗೂ ಕಾಡ್ತಾ ಇದೆ. ಹೆಂಗ್ ಮಾಡ್ಬೇಕು, ಎಂತ ಮಾಡಬೇಕು ಅಂತ. ಈಗೆಲ್ಲ ಎಲ್ಲರೂ ಸ್ನೇಹಿತರು, ಎಲ್ಲ ಸಮಾಜ ಬಾಂಧವರಿದ್ದಾರೆ, ಅವ್ರವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲ್ಸಕ್ಕೆ, ನೌಕರಿಗೆ ಅದೆಲ್ಲ. ಸರ್ಕಾರ ನಾವು ಈ ತರ ಮಾಡಿ ಆಗಿದೆ. ಸರ್ಕಾರದಿಂದ ಇನ್ನೂ ಒಂದು ದಿನ ಇಟ್ಟೇ ಇಡ್ತೀವಿ ಪ್ರತಿ ಸಲ. ಅದ ಸರ್ಕಾರ ಮನಸ್ಸು ಮಾಡಿ ಒಂದು ಕಾಯಂ ನೌಕರಿ ಕೊಟ್ಬಿಟ್ರೆ ಅದರಿಂದ ನಮಗೆ ಒಂದು ಅರ್ಧ ಭಾರ ಕಡಿಮೆ ಆಗತ್ತೆ. ಆದ್ರೆ ಅದು ಸರ್ಕಾರ ಯಾಕೋ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ಅಲ್ಲ, ಇದ್ರಲ್ಲಿ ನಿಮ್ ಸ್ವಾರ್ಥ ಏನಿಲ್ಲ, ನಮ್ಗೆ ಅರ್ಥ ಆಗುತ್ತೆ. ಹಿರಿಯರಾಗಿ ನಿಮ್ಮ ಜವಾಬ್ದಾರಿ, ಅವ್ರಿಗೊಂದು ನೌಕರಿ ಅಂತ ಆಯ್ತು ಅಂದ್ರೆ ನಮಗ್ ಚಿಂತೆ ಕಡಿಮೆ ಆಗತ್ತೆ, ಅವಳ ಬದುಕು ಸದುದ್ದೇಶ, ಒಂದು ಬದುಕು ಸೆಟ್ಲ್ ಆಗುತ್ತಲ್ಲ. ಇದಕ್ಕೆ ಒಂದು ನಾವೇಂದ ಆಶೆ ಇದೀವಿ. ಅದು ಯಾವ ರೀತಿ ಆಗುತ್ತೋ ಗೊತ್ತಾಗಿಲ್ಲ. 4-6 ಕಡೆ ಬೇರೇನು ಪ್ರಯತ್ನ ಮಾಡಿದ್ವಿ, ಅದನ್ನು ಯಾಕೋ ಅಷ್ಟಾಗಿ ಸಕ್ಸಸ್ ಆಗ್ತಾ ಇಲ್ಲ. ಅವಳ ಭವಿಷ್ಯಕ್ಕೆ ಒಂದು ನಮಗೆ ಅದೇ ಒಂದು ದೊಡ್ಡ ಹೊರೆಯಾಗಿದೆ. ರತ್ನಪ್ರಭು, ಈ ರೇಣುಕಾ ಸ್ವಾಮಿ ಅವರು ಈ ಘಟನೆ ಹಾಕಿಂತ ಮುಂಚೆ ಅವ್ರದ್ದು ಹೆಂಗಿರ್ತಿದ್ರು ದಿನಚರಿ? ಅಂದ್ರೆ ಏನ್ ಮಾಡ್ತಿದ್ರು ಅವರು? ಇದು ಏನ್ ಬೆಂಗಳೂರಿಗೆ ಹೋಗೋದು ಬರೋದು ಮಾಡ್ತಿದ್ರ? ಈ ದರ್ಶನ್ ನಿಮ್ಗೆಲ್ಲ ಸಿನಿಮಾದಲ್ಲಿ ನೀವು ನೋಡಿದೀವಿ. ಅವನು ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳ ಅಭಿಮಾನ ಇತ್ತು ಅವನಿಗೆ. ಅವನು ಮೊದಲು ಬರೇ ಔಷಧಿ ಕೊಡೋನಾಗಿದ್ದ. ಈ ಒಂದು 6-7 ತಿಂಗಳಲ್ಲಿ ಅವನು ಒಂದು ಸೆಕ್ಷನ್ ಇನ್ಚಾರ್ಜ್ ಹಾಕಿದ್ರು, ಒಂದು ಹೊಸ ಸೆಕ್ಷನ್ ಮಾಡಿ. ಅಲ್ಲಿ ಹೋದಾಗಿಂದ ಅವನು ನಮ್ಗೆಲ್ಲ ಹೇಳೋನು, ನೋಡಪ್ಪ ನಾವೆಲ್ಲ ಅವ್ರಿಗೆ ವಿಚಾರ ಮಾಡ್ತಿದ್ವಲ್ಲ, ಅವನಿಗೆ 16-17 ಲಕ್ಷದ ಮೆಡಿಸಿನ್ಸ್ ನಮಗೆ ಅಂಡರ್ ಕೊಟ್ಟಿದ್ದಾರೆ. ನಮಗೆ ಸಂಸ್ಥೆ ಬಗ್ಗೆ ಹೆಚ್ಚಿನ ಇದು ಮಾಡಬೇಕು ಅಂತ ನಮಗೆಲ್ಲ ನಮ್ಮ ಸ್ನೇಹಿತರೆಲ್ಲ ಅಲ್ಲಿ ಬಹಳಷ್ಟು ಜನ ರಿಟೈರ್ಡ್ ಆದರು. ಎಲ್ಲರಿಗೂ ಹೇಳಪ್ಪಾಜಿ, ಅಲ್ಲಿ ನಮ್ಮ ಮೆಡಿಸಿನ್ಸ್ ಬರಲಿ, ನಾವು ಏನು ಸವಲತ್ತು ಇದೆ ಎಲ್ಲ ಕೊಟ್ಟು ಮೆಡಿಸಿನ್ಸ್ ಕೊಡ್ತೀವಿ, ಮಾಡ್ತೀವಿ ಅಂತಂದು ಹೇಳಿ ಎಲ್ಲ ಮಾಡೋಣ. ಕಾಶಿನಾಥ್ ಅವರು, ಅವತ್ತೇನಾಯ್ತು? ಈ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅನ್ನೋಂಥ ವಿಚಾರದ ಬಗ್ಗೆ ಈಗ ಜನರಲ್ ಚರ್ಚೆ ಆಗುವಂತ ವಿಚಾರ ನೀನು ಹೇಳ್ತೀನಿ ನಾನು ನಿಮಗೆ. ಕೆಲವೊಬ್ರು ಇಲ್ಲ, ವಾಲಂಟಿಯರ್ ಆಗಿ ಅವರೇ ಹೋದ್ರು, ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಅಲ್ಲಿ ವಾದ ಮಂಡನೆ ಮಾಡುವಂತ ಕೆಲಸನೂ ಆಯ್ತು. ಚಾರ್ಜ್ ಶೀಟ್ ಅಲ್ಲಿ ನಾವು ನೋಡಿದಾಗ ಅವ್ರನ್ನ ಅಪಹರಣ ಮಾಡಿದ್ದು, ಅವ್ರನ್ನ ಹೆಂಗೆ ಪುಸಲಾಯಿಸಿದ್ದು, ಅವ್ರನ್ನ ಗಾಡಿಲಿ ಹತ್ತಿಸ್ಕೊಂಡಿದ್ದು ಹೆಂಗೆ, ಇಲ್ಲಿಂದ ಚಿತ್ರದುರ್ಗದ ಇಲ್ಲಿಂದ ಪಟ್ಟಣಗೆರೆ ಶೆಡ್ ವರೆಗೂ ಕಂಪ್ಲೀಟ್ ಆ ಜರ್ನಿನ ಚಾರ್ಜ್ ಶೀಟ್ ಅಲ್ಲೂ ಎಲ್ಲ ಉಲ್ಲೇಖ ಮಾಡಿದ್ದಾರೆ. ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ನಿಮ್ಮಿಂದ ಕೇಳ್ಬೇಕು ನಾನು, ಅವತ್ತೇನೇನಾಯ್ತು ಅಂತ. ಇಲ್ಲ, ಆ ದಿನ ಅವನು ಡ್ಯೂಟಿಗೆ ಹೋಗಿದ್ದಾನೆ. ಸಾಯಂಕಾಲ ಬರ್ತೀವಿ, ಸಾಮಾನ್ಯವಾಗಿ ಮಧ್ಯಾಹ್ನ ಬರೋನು, ಬಂದಿಲ್ಲ, ಬಿಡು ಸಾಯಂಕಾಲ ಬರ್ತಾನಂತ. ಅವಾಗ ಸಾಯಂಕಾಲ ಇವರು ಫೋನ್ ಮಾಡಿದ್ದಾರೆ. ಇಲ್ಲಪ್ಪ, ಅವ್ರ ಅಮ್ಮಗೆ ಹೇಳಿದಾನೆ, ಎಲ್ಲ ನಮ್ ಸ್ನೇಹಿತರು ಸಿಕ್ಕಾರ, ಹಳೆ ಸಿಕ್ಕಾರು. ನೀವು ಫೋನ್ ಮಾಡಿದ್ರ? ಇಲ್ಲ, ಅವನು ಬೆಳಗ್ಗೆ ನನಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡ್ದ. 4 ಜನ ಫ್ರೆಂಡ್ಸ್ ಸಿಕ್ಕಿದಾರಮ್ಮ, ನಾನು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ. ನಾನೇನ್ ತಿಳ್ಕೊಂಡೆ, 4 ಜನ ಅಂದ್ರೆ ಹಳೆ ಸ್ನೇಹಿತರ ಜೊತೆಗೆ ಯಾವಾಗಾರು ಹೊರಗೆ ಹೋಗ್ತೀನಿ ನಾನು. ಯಾರಪ್ಪ ಅಂದೆ, ಹಳೆ ಸ್ನೇಹಿತರು ಅಂದ. ಬಹುಶಃ ಸ್ಕೂಲಲ್ಲಿ ಓದ್ತಿರೋ ಫ್ರೆಂಡ್ಸ್ ಇರ್ಬೋದೇನೋ. ಆಯ್ತು ಅಂದೆ. ಹೊರಗೆ ಹೋಗ್ತೀನಿ ಅಂತ ಅಂದ್ಮೇಲೆ ಆಯ್ತಪ್ಪ ಹೋಗ್ಬಾ, ಗಾಡಿ ಬಿಟ್ಟು ಹೋಗ್ತೀನಿ. ಎಲ್ಲಿ ನಿಲ್ಲಿಸ್ತೀಯ ಅಂದೆ. ಅಲ್ಲೇ ನಿಲ್ಲಿಸಿ ಹೋಗಿರ್ತೀನಿ, ಬರ್ತೀನಿ 6 ಗಂಟೆಗೆ ಅಂತ ಹೇಳೋದ. ಮತ್ತೆ ಏನು ಫೋನ್ ಮಾಡ್ಲಿಲ್ಲ. ಬಟ್ ಅವತ್ ಫೋನ್ ಮಾಡಿದವ್ರು ಇವ್ರೆ, ಈಗೆಲ್ಲ ಅರೆಸ್ಟ್ ಆದವ್ರೆ ಫೋನ್ ಮಾಡಿದವರು? ಇಲ್ಲ, ನನ್ನ ಮಗನೇ ಬೆಳಗ್ಗೆ. ನಿಮ್ಮ ಮಗನಿಗೆ ಸಿಕ್ಕವ್ರು 4 ಜನ ಏನು ಸ್ನೇಹಿತರು ಅಂತ ಹೇಳಿದ್ರಲ್ಲ, ಅವರೆಲ್ಲ ಇವ್ರೆ, ಈಗ ಅರೆಸ್ಟ್ ಆದವ್ರೆ? ಅವರೇ ಇರ್ಬೋದು, ನಮಿಗೂ ಗೊತ್ತಿಲ್ಲ. ಒಟ್ಟು 4 ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅವ್ರ ಜೊತೆ ಹೊರಗೆ ಊಟಕ್ಕೆ ಹೋಗ್ತಿದೀನಿ ಅಂತ ಹೇಳ್ದ ಅಷ್ಟೇ. ಯಾರು ಅಂತ ಗೊತ್ತಿಲ್ಲ, ಹೇಳಿದ. ಆಯ್ತು ಅಂತ ಹೇಳಿದ. ಕೊನೆಗೆ ಅವ್ರ ಹೆಂಡತಿ ಫೋನ್ ಮಾಡಿದಾನೆ, ಅವಳು ಎತ್ತಿಲ್ಲ, ಏನೋ ಬಿಸಿ ಇದೇನೆ ಅಂತ ಎತ್ತಿಲ್ಲ. ಆಮೇಲೆ ನಾನೇ ಮಾಡ್ದೆ. ಮತ್ತೆ ನಾನ್ ಮಾಡಿದಾಗ ಇಲ್ಲ, ಸಾಯಂಕಾಲ 6 ಗಂಟೆಗೆ ಬರ್ತೀನಿ ನಾನು ಅಂತ ಇಷ್ಟೇ ಹೇಳಿ ಫೋನ್ ಇಟ್ಟಿದ್ದಾನೆ. ಮತ್ ಅವಳು ಮಾಡಿದಾಗ ಅಲ್ಲಿ ಸ್ವಿಚ್ ಆಫ್ ಬಂದ್ಬಿಟ್ಟಿದೆ. ನೀವು ಫೋನ್ ಮಾಡಿದ್ದು ಟೈಮ್ ಲಾಸ್ಟ್ ಯಾವಾಗ? ನಾನು ಸಾಯಂಕಾಲ 6 ಗಂಟೆಗೆ ಫೋನ್ ಮಾಡಿದೆ, ಅವಾಗ ಸ್ವಿಚ್ ಆಫ್ ಜೊತೆ ಮಾತಾಡಿದ್ರ? ಇಲ್ಲ, ಅವಾಗ ಮಾತಾಡಿಲ್ಲ. ಮಧ್ಯಾಹ್ನ ಮಾತಾಡಿದಾಗ ಇಲ್ಲ, ಊಟಕ್ಕೆ ಹೋಗ್ತೀನಿ, ಸಂಜೆ ಬರ್ತೀನಿ ನಾನು ಅಂತ, ಅದೇ ಲಾಸ್ಟ್. ಮತ್ತೇನು ನನ್ನ ಹತ್ರ ಮಾತಾಡಿಲ್ಲ ನಾನು. ಆಮೇಲೆ 6 ಗಂಟೆ ಮೇಲೆ ನಾನು ಇವನು ಹೇಳಿದ ಟೈಮಿಗೆ ಕರೆಕ್ಟ್ ಆಗಿ ಬರ್ತಿದ್ನಲ್ಲ ಅಂತ ಫೋನ್ ಮಾಡಿದೆ. ಅಲ್ಲಿಂದಾನೆ ಸ್ವಿಚ್ ಆಫ್ ಆಗ
ಪ್ರಸ್ತುತಪಡಿಸುತ್ತಿದೆ ಜನ್ಮಾಷ್ಟಮಿ ಸ್ಪೆಷಲ್ ಬೊನಾನ್ಸಾ. ಸೆಪ್ಟೆಂಬರ್ 8ರಿಂದ 15ರವರೆಗೆ ಚಿನ್ನ, ವಜ್ರ ಮತ್ತು ಬೆಳ್ಳಿಯ ಮೇಲಿನ ನಿಮ್ಮ ಖರೀದಿಯ 50% ಮೇಲೆ 0% ಮೇಕಿಂಗ್ ಶುಲ್ಕಗಳನ್ನು ಪಡೆಯಿರಿ. ತ್ವರೆ ಮಾಡಿ, ಕೊಡುಗೆಗಳು ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಎಲ್ಲ ಹಾಕ್ಸಿ ಮಾಡಿ ಎಲ್ಲ ಮಾಡಿದ್ದಾರೆ. ಅಲ್ಲ, ಆಗಿದ್ದೆಲ್ಲ ದೈವ ಇಚ್ಛೆ. ನಾನು ಅದಕ್ಕೆ ಆಗ್ಲೇ ಹೇಳ್ತಾ ಇದ್ದೆ, ನಿಮಗೆ ಪಾಪ ನಿಮಗೆ ಜವಾಬ್ದಾರಿ ಅನ್ನೋದು ತಪ್ಪಲಿಲ್ಲ. ಈಗ ನೀವು ಹೊಟ್ಟೆ ಬಟ್ಟೆ ಕಟ್ಕೊಂಡು ರೇಣುಕಾ ಸ್ವಾಮಿನ ಇಷ್ಟು ಬೆಳೆಸಿದ್ರಿ. ಈಗ ಅವ್ರ ಮಗನ ನಿಮ್ ಮೊಮ್ಮಗನ್ನು ಬೆಳೆಸುವಷ್ಟೇ ಸವಾಲ್ ನಿಮಗೆ ಈ ರೇಣುಕಾ ಸ್ವಾಮಿಗಿಂತ ಹೆಚ್ಚಿನ ಜವಾಬ್ದಾರಿ ಇದೆ. ಅದು ಅದೇ ಇದಕ್ಕೆ ನಮ್ಗೆ ಕಾಡ್ತಿರೋದು, ಇನ್ನೇನಿಲ್ಲ. ಆಗದಾಗಿ ಹೊತ್ತು ಸತ್ತು ಹೋದ ಅದೆಲ್ಲ ಬೇರೆ. ಆದ್ರೆ ಈ ನೀರನ್ನ ನಿಭಾಯಿಸೋದೇನೈತಲ್ಲ, ಅದು ನಮಗೆ ಪ್ರತಿ ಗಳಿಗೆಗೂ ಕಾಡ್ತಾ ಇದೆ. ಹೆಂಗ್ ಮಾಡ್ಬೇಕು, ಎಂತ ಮಾಡಬೇಕು ಅಂತಂದು. ಎಲ್ಲರೂ ಸ್ನೇಹಿತರು, ಎಲ್ಲ ಸಮಾಜ ಬಾಂಧವರಿದ್ದಾರೆ, ಅವ್ರವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲ್ಸಕ್ಕೆ, ನೌಕರಿಗೆ ಅದೆಲ್ಲ. ಸರ್ಕಾರ ನಾವು ಈ ತರ ಮಾಡಿ ಆಗಿದೆ. ಸರ್ಕಾರದಿಂದ ಇನ್ನೂ ಒಂದು ದಿನ ಇಟ್ಟೇ ಇಡ್ತೀವಿ ಪ್ರತಿ ಸಲ. ಅದು ಆ ಸರ್ಕಾರ ಮನಸ್ಸು ಮಾಡಿ ಒಂದು ಕಾಯಂ ನೌಕರಿ ಕೊಟ್ಬಿಟ್ರೆ ಅದರಿಂದ ನಮಗೆ ಒಂದು ಅರ್ಧ ಭಾರ ಕಡಿಮೆ ಆಗತ್ತೆ. ಆದ್ರೆ ಅದು ಸರ್ಕಾರ ಯಾಕೋ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ಅಲ್ಲ, ಇದ್ರಲ್ಲಿ ನಿಮ್ ಸ್ವಾರ್ಥ ಏನಿಲ್ಲ, ನಮ್ಗೆ ಅರ್ಥ ಆಗತ್ತೆ. ಹಿರಿಯರಾಗಿ ನಿಮ್ಮ ಜವಾಬ್ದಾರಿ, ಅವ್ರಿಗೊಂದು ನೌಕರಿ ಅಂತ ಆಯ್ತು ಅಂದ್ರೆ ನಮಗ್ ಚಿಂತೆ ಕಡಿಮೆ ಆಗತ್ತೆ. ಅವಳ ಬದುಕು ಸದುದ್ದೇಶ, ಒಂದು ಬದುಕು ಸೆಟ್ಲ್ ಆಗುತ್ತಲ್ಲ, ಇದಕ್ಕೆ ಒಂದು ನಾವೆಂದು ಆಶೆ ಇದೀವಿ. ಅದು ಯಾವ ರೀತಿ ಆಗುತ್ತೋ ಗೊತ್ತಾಗಿಲ್ಲ. 4 ಕಡೆ ಬೇರೇನು ಪ್ರಯತ್ನ ಮಾಡಿದ್ವಿ, ಅದನ್ನು ಯಾಕೋ ಅಷ್ಟಾಗಿ ಸಕ್ಸಸ್ ಆಗ್ತಾ ಇಲ್ಲ. ಅವಳ ಭವಿಷ್ಯಕ್ಕೆ ಒಂದು ನಮಗೆ ಅದೇ ಒಂದು ದೊಡ್ಡ ಹೊರೆಯಾಗಿದೆ. ರತ್ನಪ್ರಭು, ಈ ರೇಣುಕಾ ಸ್ವಾಮಿ ಅವರು ಈ ಘಟನೆ ಹಾಕಿಂತ ಮುಂಚೆ ಅವ್ರದ್ದು ಹೆಂಗ್ ಇರ್ತಿದ್ರು ದಿನಚರಿ? ಅಂದ್ರೆ ಏನ್ ಮಾಡ್ತಿದ್ರು ಅವರು? ಇದು ಏನ್ ಬೆಂಗಳೂರಿಗೆ ಹೋಗೋದು ಬರೋದು ಮಾಡ್ತಿದ್ರ? ಈ ದರ್ಶನ್ ನಿಮ್ಗೆಲ್ಲ ಸಿನಿಮಾದಲ್ಲಿ ನೀವು ನೋಡಿದೀರಾ? ನೋಡಿದೀವಿ. ಅವನು ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳ ಅಭಿಮಾನ ಇತ್ತು ಅವನಿಗೆ. ಅವನು ಮೊದಲು ಬರೇ ಔಷಧಿ ಕೊಡೋನಾಗಿದ್ದ. ಈ ಒಂದು 6-7 ತಿಂಗಳಲ್ಲಿ ಅವನು ಒಂದು ಸೆಕ್ಷನ್ ಇನ್ಚಾರ್ಜ್ ಹಾಕಿದ್ರು, ಒಂದು ಹೊಸ ಸೆಕ್ಷನ್ ಮಾಡಿ. ಅಲ್ಲಿ ಹೋದಾಗಿಂದ ಅವನು ನಮ್ಗೆಲ್ಲ ಹೇಳೋನು, ನೋಡಪ್ಪ ನಾವೆಲ್ಲ ಅವ್ರಿಗೆ ವಿಚಾರ ಮಾಡ್ತಿದ್ವಲ್ಲ, ಅವನಿಗೆ 16-17 ಲಕ್ಷದ ಮೆಡಿಸಿನ್ಸ್ ನಮಗೆ ಅಂಡರ್ ಕೊಟ್ಟಿದ್ದಾರೆ. ನಮಗೆ ಸಂಸ್ಥೆ ಬಗ್ಗೆ ಹೆಚ್ಚಿನ ಇದು ಮಾಡಬೇಕು ಅಂತ ನಮಗೆಲ್ಲ ನಮ್ಮ ಸ್ನೇಹಿತರೆಲ್ಲ ಅಲ್ಲಿ ಬಹಳಷ್ಟು ಜನ ರಿಟೈರ್ಡ್ ಆದರು. ಎಲ್ಲರಿಗೂ ಹೇಳಪ್ಪಾಜಿ, ಅಲ್ಲಿ ನಮ್ಮ ಮೆಡಿಸಿನ್ಸ್ ಬರಲಿ, ನಾವು ಏನ್ ಸವಲತ್ತಿದೆ ಎಲ್ಲ ಕೊಟ್ಟು ಮೆಡಿಸಿನ್ಸ್ ಕೊಡ್ತೀವಿ, ಮಾಡ್ತೀವಿ ಅಂತಂದು ಹೇಳಿ ಎಲ್ಲ ಮಾಡೋಣ. ಕಾಶಿನಾಥ್ ಅವರು, ಅವತ್ತೇನಾಯ್ತು? ಈ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅನ್ನೋಂಥ ವಿಚಾರದ ಬಗ್ಗೆ ಈಗ ಜನರಲ್ ಚರ್ಚೆ ಆಗುವಂತ ವಿಚಾರ ನೀನು ಹೇಳ್ತೀನಿ ನಾನು ನಿಮಗೆ. ಕೆಲವೊಬ್ರು ಇಲ್ಲ, ವಾಲಂಟಿಯರ್ ಆಗಿ ಅವರೇ ಹೋದ್ರು, ಯಾರು ಕಿಡ್ನಾಪ್ ಮಾಡಿಲ್ಲ.